ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಇವತ್ತಿನ ರೆಸಿಪಿ ಏನಂತಂದರೆ ರುಚಿಕರವಾದ ಹಾಗೂ ಆರೋಗ್ಯಕರವಾದ ರಾಗಿ ರೊಟ್ಟಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೊಟ್ಟಿಲಿ ಕ್ಯಾಲ್ಶಿಯಮ್ ಇರುತ್ತೆ, ರಾಗಿಲಿ ನಿಮ್ಗೆ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಮ್ ಇರುತ್ತೆ. ನಾನು ತೊಗೊಂಡಿರೋ ತರಕಾರಿಲಿ ಫೈಬರ್ಸ್ ಇರುತ್ತೆ. ಹಾಗೆ ನಾನು ಬೀಟ್ರೋಟ್ನ ಸೇರಿಸ್ಕೊಳ್ತಾ ಇರೋದ್ರಿಂದ ಇದರಲ್ಲಿ ಐರನ್ ಕಂಟೆಂಟು ಕೂಡ ಇರುತ್ತೆ, ಸಬ್ಸಿಗೆ ಸೊಪ್ಪಲ್ಲೂ ಕೂಡ ಇರುತ್ತೆ. ಸೊ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ. ನಾನು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಹಾಗೆ 2 ಕ್ಯಾರೆಟು ಮತ್ತು ಜೀರಿಗೆ, ಒಂದು 10ರಿಂದ 11 ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೀಟ್ರೋಟು, 2 ಈರುಳ್ಳಿ, ನೂಕೋಲು ಇಷ್ಟು ತೊಗೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋಂಥ ತರಕಾರಿನ ಗ್ರೇಟರ್ನ ಹೆಲ್ಪಿಂದ ಎಲ್ಲ ಗ್ರೇಟ್ ಮಾಡಿಕೊಂಡು ಆನಿಯನ್ನು, ಸೊಪ್ಪು ಇದೆಲ್ಲನೂ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದಿಲ್ಲಿ ನಾನು ಕಟ್ ಮಾಡೋ ಬದಲು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಮಕ್ಕಳು ತಿನ್ನಬೇಕಾದ್ರೆ ಅದು ಸಿಕ್ಕಿದ್ರೆ ಖಾರ ಅಂತ ಇದು ಮಾಡ್ತಾರೆ ಅಂತ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಒಬ್ಬರು ಕೂಡ ರೊಟ್ಟಿಯಿಂದ ಮೆಣಸಿನ್ಕಾಯಿ ತೆಗೆದಿಡೋಕ್ಕಾಗೋದಿಲ್ಲ, ಹಾಗೆ ಖಾರನೂ ಕೂಡ ಅನಿಸೋದಿಲ್ಲ, ಚೆನ್ನಾಗಿ ಆಗುತ್ತೆ. ನಾನು ಈ ಕಪ್ಪಲ್ಲಿ ತೋರಿಸ್ತಾ ಇರೋಷ್ಟು 4 ಕಪ್ಪು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಏನು ಆನಿಯನ್ನು, ಸೊಪ್ಪು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದೆಲ್ಲ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಏನು ವೆಜಿಟೇಬಲ್ಸ್ನೆಲ್ಲ ತುರಿದು ಇಟ್ಕೊಂಡಿದ್ನೋ ಸೊ ಆ ವೆಜಿಟೇಬಲ್ಸ್ನೆಲ್ಲ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ತರಕಾರಿಗಳ್ನೂ ನಾನು ಸೇರಿಸ್ಕೊಂಡಾದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಎಲ್ಲ ಹಾಕಾದ್ಮೇಲೆ ಈಗ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಹಸಿಮೆಣ್ಸಿನ್ಕಾಯಿ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಆಗೋ ಥರನೇ ಒಂದು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಇದೆಲ್ಲ ಮಿಕ್ಸ್ ಆಗಿದೆ. ಈಗ ನಾನಿಲ್ಲಿ ಯಾವುದೇ ಬಿಸಿ ನೀರಾಗಲಿ, ಉಗುರು ಬೆಚ್ಚಗಿರೋ ನೀರಾಗಲಿ ಏನೂ ಸೇರಿಸ್ತಾ ಇಲ್ಲ. ನಾರ್ಮಲ್ ತಣ್ಣೀರು ಏನಿದೆಯೋ ಅದೇ ನೀರನ್ನೇ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ತಾನೆ ಹಾಗೆಯೇ ಎಷ್ಟು ಬೇಕೋ ಅಷ್ಟಷ್ಟು ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಕಲಿಸ್ಕೊಬರ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದಕ್ಕೀಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಹಾಗೇ ನೆನೆಯಕ್ಕೆ ಬಿಡ್ತೀನಿ. ಸೊ ಇದೀಗ ಪ್ಲೇಟ್ ಮುಚ್ಚಿ ನೆನಿಲಿ. ಈಗ 20 ನಿಮಿಷ ಆಗಿದೆ. ನಾವು ಹಾಕಿರೋ ತರಕಾರಿ, ಈರುಳ್ಳಿ ಎಲ್ಲನೂ ಸ್ವಲ್ಪ ನೀರು ಬಿಟ್ಕೊಂಡು ಹಸಿಟ್ಟು ಸಹ ಸಾಫ್ಟಾಗಿರುತ್ತೆ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಉಂಡೆ ಮಾಡಿಕೊಂಡು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಕವರ್ ಮೇಲೆ ಯಾವ ರೀತಿ ರಾಗಿ ರೊಟ್ಟಿನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ ಆಗುತ್ತೆ. ಈ ರೊಟ್ಟಿಗೆ ಇಬ್ಬರು ಬೇಕು, ಒಬ್ಬರು ತಟ್ಟಕ್ಕೆ ಬೇಕು, ಒಬ್ಬರು ಸುಡಕ್ಕೆ ಬೇಕು, ಆ ಥರ ಎಲ್ಲ ಏನೂ ನೆಸೆಸಿಟಿ ಇರಲ್ಲ. ಆರಾಮಾಗೆ ಒಬ್ಬರೇನೇ ರೊಟ್ಟಿನೂ ಕೂಡ ತಟ್ಟಿ ಹಾಗೇ ಸುಡ್ಲೂಬೋದು. ನೀವು ಈ ಮೆಥಡ್ನ ಮನೇಲಿ ಟ್ರೈ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ, ಎಲ್ಲೂ ಮೆಸ್ಸಿ ಥರನೂ ಏನೂ ಆಗಲ್ಲ. ನಾನಿಲ್ಲಿ ಚಪಾತಿ ಒಸೆಯೋ ಲಟ್ಟಣಿಗೆನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಸೊ ನೋಡಿ, ನಾನಿಲ್ಲಿ ಯಾವ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನೋ ನೀವು ಅದೇ ಥರನೇ ಮಾಡಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಫಸ್ಟು ಲಟ್ಟಣಿಗೆಯಿಂದನೇ ಲಟ್ಟಿಸ್ಕೊಳ್ಳಿ. ಆಮೇಲೆ ಸೈಡಲ್ಲಿರೋ ಎಡ್ಜಸ್ನೆಲ್ಲನೂ ನೀಟಾಗಿ ರೌಂಡ್ ಶೇಪ್ ಥರ ಮಾಡ್ಕೊಳ್ತಾ ಬನ್ನಿ. ಆಗ ಪರ್ಫೆಕ್ಟಾಗಿ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್ಲು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ತೆಳ್ಳಗಾಗಿದೆ ರಾಗಿ ರೊಟ್ಟಿ ಅಂತ. ಇದನ್ನು ಹೆಂಚು ಕಾಯಕ್ಕಿಟ್ಟಿದೆ, ಹೆಂಚು ಕಾಯ್ದಿದೆ, ಈಗ ಹೆಂಚಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದೇ ಥರನೇ ಇನ್ನೊಂದು ರೊಟ್ಟಿ ಕೂಡ ನಾನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡ್ತಿರೋದ್ರಿಂದ ನೆಲ ಎಲ್ಲನೂ ಎಣ್ಣೆ ಜಿಡ್ಡು ಆಗಬಾರ್ದು ಅಂತ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಯಾವುದು ಮೆಸ್ಸಾಗಲಿ, ಗಲೀಜಾಗಲಿ, ಎಣ್ಣೆ ಆಗಲಿ ನೆಲದ ಮೇಲೆ ಬೀಳೋದಿಲ್ಲ. ಸೊ ನೀವು ಇದೇ ಥರನೇ ಮಾಡ್ಕೊಳ್ಳಿ. ಸೊ ಏನು ಗಲೀಜೆಲ್ಲ ಏನಾಗಲ್ಲ. ಕವರ್ ಇಲ್ಲ, ಎಣ್ಣೆ ಕವರ್ ಇಲ್ಲ ನಮ್ಮ ಮನೇಲಿ, ಈಗ ಏನು ಮಾಡೋದು ಅನ್ನೋರು ಈ ರೀತಿಯಾದ ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಧಾರಾಳವಾಗಿ ಆ ಬಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನು ಏನು ಫಸ್ಟು ಉಂಡೆ ತೊಗೊಂಡಿದ್ನೋ ಅದೇ ಥರನೇ ಉಂಡೆ ಇಲ್ಲೂ ತೊಗೊಳ್ತಾ ಇದ್ದೀನಿ. ಸೊ ಹಿಂಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡಾದಮೇಲೆ ಇನ್ನೊಂದು ಸರಿ ಅದನ್ನು ಟರ್ನ್ ಮಾಡಿ ಬ್ಯಾಕ್ ಸೈಡು. ಸೊ ಕೈಯಿಂದನೇ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ, ಇಲ್ಲೇನು ಲಟ್ಟಣಿಗೆಲ್ಲ ಏನು ತೊಗೊಂಡಿಲ್ಲ. ಸೊ ಈ ಥರ ಹಿಂಗೆಲ್ಲ ನೀಟಾಗಿ ತಟ್ಕೊಂಡು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಸಮೇತನೇ ತೆಗೆದು ಹೆಂಚು ಮೇಲೆ ಹಾಕಿ ಮತ್ತೆ ನೋಡಿ ಅದೇನು ಕಚ್ಕೊಳ್ಳೋದಿಲ್ಲ, ಏನಿಲ್ಲ, ಹಾಗೆ ನೀಟಾಗಿ ಬಟ್ಟೆ ಬಿಡುತ್ತೆ. ಇದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡಿ ಹೆಲ್ದಿಯಾದ ಫೈಬರು, ಪ್ರೋಟೀನು, ಕ್ಯಾಲ್ಶಿಯಮ್ಮು, ಐರನ್ನು ಇರೋವಂತಹ ರಾಗಿ ರೊಟ್ಟಿ, ನಮ್ಮ ನಾಡಿನ ಹೆಮ್ಮೆಯ ರೊಟ್ಟಿ, ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.